ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ 2025 ಹೇಗಿರುತ್ತೆ? ಅವರ ಜೀವನ ಏನೆಲ್ಲ ಅನುಭವಿಸಬೇಕಾಗುತ್ತೆ? ಸುಖವೋ, ದುಃಖವೋ, ಕಷ್ಟವೋ, ಸಂತೋಷವೋ, ಇವೆಲ್ಲವನ್ನು ಕೂಡ ಜ್ಯೋತಿಷ್ಯ ಭಾಗದಲ್ಲಿ ಪರಿಗಣನೆಯನ್ನು ನಾವು ಮಾಡಿದಾಗ ಈ ವರ್ಷ ಕ್ರೋಧಿ ನಾಮ ಸಂವತ್ಸರದಲ್ಲಿ ಗುರುವು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಈ ಸಂಚಾರವನ್ನು ಮಾಡಬೇಕಾದಾಗ ಜನ್ಮದಲ್ಲೇ ಗುರು ಸಂಚಾರವನ್ನು ಮಾಡ್ತಕ್ಕಂಥದ್ದು ಸ್ಥಾನ ಭ್ರಷ್ಟತ್ವವನ್ನು, ನೀವಿರ್ತಕ್ಕಂಥ ಸ್ಥಳದಲ್ಲಿ ನಿಮಗೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು, ಅಪಕೀರ್ತಿ, ಮರ್ಯಾದೆ ಕಮ್ಮಿ ಆಗ್ತಕ್ಕಂಥದ್ದು, ಮಾನಹಾನಿಗಳು ಈಗಾಗಲೇ ನಡೀತಾ ಇದೆ. ಗುರುವು ಮೇ 14ರ ನಂತರ ನಿಮಗೆ ಮಿಥುನಕ್ಕೆ ಪ್ರವೇಶವನ್ನು ಮಾಡಿದ ನಂತರ ಧನಭಾವಕ್ಕೆ ಗುರು ಅಂತಕ್ಕಂಥವರು ಬರ್ತಾರೆ. ಆ ಧನಭಾವಕ್ಕೆ ಗುರು ಅಂತಕ್ಕಂಥವರು ಬಂದಾಗ ಧನಲಾಭಗಳು, ಐಶ್ವರ್ಯ ಪ್ರಾಪ್ತಿ, ಅಥವಾ ಮನೆ ಕಟ್ತಕ್ಕಂಥದ್ದು, ಸೈಟ್ ತಗೊಳ್ತಕ್ಕಂಥದ್ದು, ಅಥವಾ ತೋಟಗಳನ್ನು, ಜಮೀನುಗಳನ್ನು ತಗೊಳ್ತಕ್ಕಂಥದ್ದು, ಗೃಹ ಪ್ರವೇಶ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಇವೆಲ್ಲವೂ ಕೂಡ ಕಂಡುಬರುತ್ತೆ. ಆರೋಗ್ಯವೂ ಕೂಡ ಸೀಮಿತಕ್ಕೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಯಾರ್ಯಾರು ವಿವಾಹಕ್ಕೆ ಹಂಬಲಿಸ್ತಾ ಇದ್ದೀರೋ ವೃಷಭ ರಾಶಿಯವರು, ಅವರಿಗೆ ಗುರುಬಲ ಅಂತಕ್ಕಂಥದ್ದು ಮೇ 14ರ ನಂತರ ಬಂದ ನಂತರ ವಿವಾಹ ಪ್ರಾಪ್ತಿ ನಿಶ್ಚಯ, ಅಥವಾ ವಿವಾಹ ಪ್ರಾಪ್ತಿ, ಸಂತಾನ ಪ್ರಾಪ್ತಿ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಇವೆಲ್ಲವೂ ಕೂಡ ಕಂಡುಬರುತ್ತೆ. ಆದರೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಮಾರ್ಚ್ 29ನೇ ತಾರೀಕಿನವರೆಗೆ ಶನಿಯು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಭಾಗ್ಯಸ್ಥಾನ ಅಂತ ನಾವು ಹೇಳ್ತೇವೆ. ಭಾಗ್ಯದ ಬಾಗಿಲು ತೆರೀತಕ್ಕಂಥ ಒಂದು ವರ್ಷ ಕ್ರೋಧಿ ನಾಮ ಸಂವತ್ಸರ ನಿಮಗೆ. ಆದರೆ ಗುರುಬಲ ಇಲ್ಲದೆ ಇರೋ ಕಾರಣ ಅರ್ಧಂಬರ್ಧ ಎಲ್ಲವೂ ಕೂಡ ಮುಂದೆ ನಿಮಗೆ ಓಡಾಡುತ್ತೆ, ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕರ್ಮಸ್ಥಾನಕ್ಕೆ ಅಂದರೆ ಮೀನ ರಾಶಿಗೆ ಶನಿ ಪ್ರವೇಶ ಮಾಡಿದ ನಂತರ ಬಹಳಷ್ಟು ಅನುಕೂಲಗಳನ್ನು ಪಡಿತಕ್ಕಂಥದ್ದು, ಹೊಸ ಹೊಸ ಕೆಲಸಗಳನ್ನು, ಉತ್ಪತ್ತಿಯನ್ನು ಮಾಡಿಕೊಳ್ತಕ್ಕಂಥ ಒಂದು ಕೆಲಸ, ಹೊಸ ಹೊಸ ಕೆಲಸ ಕಾರ್ಯಗಳು ಪ್ರಾರಂಭವನ್ನು ಮಾಡ್ತೀರಾ. ಕರ್ಮಸ್ಥಾನ ಅಂತಕ್ಕಂಥದ್ದು ಕೆಲಸದ ಮೇಲೆ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಜಾಗ್ರತೆ, ಇವೆಲ್ಲವನ್ನು ತೋರಿಸ್ತಕ್ಕಂಥ ಒಂದು ಫಲವನ್ನು ಈ ಶನಿಗ್ರಹ ದಶಮ ಸ್ಥಾನದಲ್ಲಿ ನಿಮಗೆ ಕೊಡ್ತಾನೆ. ಇನ್ನು ರಾಹು ಭಾಗ್ಯಸ್ಥಾನಕ್ಕೆ ಬರ್ತಾನೆ. ರಾಹು ಕೂಡ ಈಗ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಕ್ರೋಧಿ ನಾಮ ಸಂವತ್ಸರದಲ್ಲಿ, ವಿಶ್ವಾವಸು ಸಂವತ್ಸರದಲ್ಲಿ ರಾಹು ಕುಂಭರಾಶಿಗೆ ಪ್ರವೇಶವನ್ನು ಮಾಡಿದ ನಂತರ ಕುಟುಂಬದಲ್ಲಿ ತಂದೆ ಅಥವಾ ತಾಯಿಗೆ ಅನಾರೋಗ್ಯ ಪೀಡಿತರಾಗ್ತಕ್ಕಂಥದ್ದು, ಅದಕ್ಕೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡಿಕೊಳ್ತಕ್ಕಂಥದ್ದು, ಚಿಕಿತ್ಸೆಗೋಸ್ಕರ ಸಾಲ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ, ಇವೆಲ್ಲವನ್ನು ಕೂಡ ರಾಹುಗ್ರಹ ಅಂತಕ್ಕಂಥವನ್ನು ಕೊಡ್ತಾನೆ. ಒಟ್ಟಾಗಿ ಈ ಒಂದು 2025ರಲ್ಲಿ ಅನುಕೂಲಗಳು 100ಕ್ಕೆ 60 ಭಾಗವಾದರೆ 40 ಭಾಗ ಅನಾನುಕೂಲಗಳು ಅಂತಕ್ಕಂಥದ್ದು ಬರುತ್ತೆ. ಹಾಗಾದರೆ ನೀವು ಕೇಳ್ಬೋದು, ಗುರುಗಳೇ ಏನು ಮಾಡಬೇಕು, ಯಾವ ಪರಿಹಾರ ಮಾಡಬೇಕು, ಯಾವ ದೇವತೆಯ ಆರಾಧನೆಯನ್ನು ಮಾಡಬೇಕು, ಏನು ದಾನ ಮಾಡಬೇಕು? 366 ಕೋಟಿ ದೇವರುಗಳು ಅಡಕವಾಗಿರ್ತಕ್ಕಂಥ ಕಾಮಧೇನು, ಹಸು ಮತ್ತು ಕರು, ಇದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಲಗ್ನವನ್ನು ಒಮ್ಮೆ ಪರಿಗಣನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು ಯಾವ ಲಗ್ನದಲ್ಲಿ ಜನನವಾಗಿದ್ದೀರಾ, ಯಾವ ಗ್ರಹದ ದಶೆ ಅಂತಕ್ಕಂಥದ್ದು ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆ, ಇದರ ಮೇಲೆ ಜಾತಕವನ್ನು ವಿಮರ್ಶೆಯನ್ನು ಮಾಡಿ ನಂತರ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥದ್ದು ಒಳಿತು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಆದರೂ ವೃಷಭ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ: ಗೋಪೂಜೆ, ಪಶು ಆಹಾರ ತ್ರಿದಾನ, ಪ್ರತಿ ಶುಕ್ರವಾರ ಶ್ವೇತವರ್ಣದ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸ್ತಕ್ಕಂಥದ್ದು, ಹೆಚ್ಚಾಗಿ ಶಿವಾಲಯಕ್ಕೆ ಹೋಗ್ತಕ್ಕಂಥದ್ದು ಪ್ರತಿ ಸೋಮವಾರ, ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು, ದಶ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ
ಎಲ್ಲಾದರೂ ರುದ್ರ ಮತ್ತು ಚಮೆ ಪಾರಾಯಣ ನಿಮ್ಮ ಕರ್ಣಕ್ಕೆ ಅಂದರೆ ಕಿವಿಗೆ ಬಿದ್ದ ನಂತರ ಆ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಆ ಒಂದು ಪಂಚಾಮೃತ ಅಭಿಷೇಕ ಅಥವಾ ರುದ್ರಾಭಿಷೇಕವಾಗಿರ್ತಕ್ಕಂಥ ತೀರ್ಥವನ್ನು ನಿಮ್ಮ ಶರೀರಕ್ಕೆ ಪ್ರಾಶನವನ್ನು ಮಾಡ್ತಕ್ಕಂಥದ್ದು. ಇಷ್ಟನ್ನು ನೀವು ಮಾಡಿದರೆ ಈ 40 ಭಾಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದೇನಿದೆಯೋ ಆ ಕಷ್ಟ ಕಾರ್ಪಣ್ಯಗಳು ಕಮ್ಮಿಯಾಗಿ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ.